ಬಿಗ್ ಬಾಸ್ ಖ್ಯಾತಿಯ ಮಾಜಿ ಜೈಲು ಕೈದಿ ಚೈತ್ರಾ ಕುಂದಾಪುರ ಹೆಸರೀಗ ಶ್ರೀಮೇಧ್ಯ ಎಂದು ಬದಲಾಗಿದೆ. ಚೈತ್ರಾ ಕುಂದಾಪುರ ಹೆಸರೀಗ ಶ್ರೀಮೇಧ್ಯ ಎಂದು ಬದಲಾಗಿದೆ. ನೆಟ್ಟಿಗರಿಂದ ಅಮೇಧ್ಯ ಎಂದು ಟ್ರೋಲ್ ಆಗ್ತಾ ಇದೆ ಈ ಒಂದು ಹೆಸರು. ಅಪ್ಪನಿಂದ ಮಗಳ ಮಾನಹಾನಿ ಆಯಿತು. ಈ ಹಿಂದೆ ಕೌಟುಂಬಿಕ ಕಲಹದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತ ತಾಯಿಯಿಂದ ತಂದೆಯ ಚಾರಿತ್ರ್ಯ ಹರಣವೂ ಕೂಡ ನಡೆದು ಹೋಯಿತು. ಮತ್ತೊಂದು ಕಡೆ ಚೈತ್ರಾಳಿಗೆ ಹೊಸ ನಾಮಕರಣವಾಗಿದೆ. ಬಿಜೆಪಿ ಸ್ಕ್ಯಾಮ್ ನಂತರ ಚೈತ್ರಾ ಬದುಕಲ್ಲಿ ಹೊಸ ಬೆಳಕು ಮೂಡಿದೆ. ಅಪ್ಪನನ್ನ ಧಿಕ್ಕರಿಸಿ ಪೂಜಾರಿ ಶ್ರೀಕಾಂತ್ರನ್ನ ವರಿಸಿದ ಚೈತ್ರ ಚೆನ್ನಾಗಿರ್ಲಿ, ಮದುವೆಯ ನಂತರವಾದರೂ ಚೆನ್ನಾಗಾಗ್ಲಿ. ಟಿಕೆಟ್ ಕೊಡಿಸುವುದಾಗಿ ಕೋಟಿ ಕೋಟಿ ವಂಚಿಸಿದ್ದ ಆರೋಪ ಈಕೆಯ ಮೇಲಿತ್ತು. ಜೈಲಿನಿಂದ ಬಿಡುಗಡೆ ಸಿಕ್ಕ ಬಳಿಕ ಬಿಗ್ ಬಾಸ್ ಪ್ರವೇಶವನ್ನ ಮಾಡಿದ್ರು ಇದೇ ಚೈತ್ರಾ ಕುಂದಾಪುರ, ಶ್ರೀಮೇಧ್ಯ. ಇನ್ನು ಚೈತ್ರಾ ಕುಂದಾಪುರ ಹೇಳಕ್ಕಾಗಲ್ಲ. ನೆಟ್ಟಿಗರಿಂದ ಅಮೇಧ್ಯ ಎಂದು ಟ್ರೋಲ್ ಕೂಡ ಆಗಿತ್ತು ಈ ಒಂದು ಹೆಸರು. ಒಂದು ಕಡೆ ಈಕೆಯ ಮದುವೆಯ ಸಂದರ್ಭದಲ್ಲಿ ಸ್ವಂತ ತಂದೆಯನ್ನ ಮದುವೆಗೆ ಆಹ್ವಾನಿಸಿಲ್ಲ ಎನ್ನುವಂತಹ ಆರೋಪವನ್ನ ಇದೇ ತಂದೆ ಮಾಡಿದ್ರು. ನನ್ನ ಮಗಳು ವಂಚಕಿ, ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿಕೊಂಡು ಮನೆ ಕಟ್ಟಿಸಿ ಆ ವಂಚನೆಯ ಹಣದಲ್ಲಿ ಜೀವನ ಮಾಡ್ತಿದ್ದಾರೆ. ಆಕೆ ನನ್ನ ಮಗಳು ಹೆಸರಿಗಷ್ಟೇ, ಆಕೆ ನನ್ನ ಗುಣಗಳನ್ನು ಇಟ್ಕೊಂಡಿಲ್ಲ. ಆಕೆಯದ್ದೇ ಗುಣಗಳು, ವಂಚಿಸುವಂತಹ ಗುಣಗಳು. ಬಾಯಿಗೆ ಬಂದ ಹಾಗೆ ಮಾತನಾಡ್ತಾಳೆ, ದ್ವೇಷ ಕಾರುವಂತಹ ಭಾಷಣ ಮಾಡ್ತಾಳೆ, ಹಾಗೆ ಹೀಗೆ ಅಂತೇಳಿ ಸಾಕಷ್ಟು ಆರೋಪಗಳು ತಂದೆ ಮಾಡಿದ್ರು, ಸ್ವಂತ ತಂದೆ. ಅದಾದ ನಂತರ ತಂದೆಯ ಆರೋಪಗಳನ್ನು ಅಲ್ಲೆಗಳೆಯುವಂತಹ ಪ್ರಯತ್ನ ಮಗಳು ಶ್ರೀಮೇಧ್ಯಳಿಂದಲೂ ಕೂಡ ನಡೆಯಿತು. ನನ್ನ ತಂದೆ ಕುಡಿತದ ಚಟ ಇರತಕ್ಕಂತಹ ವ್ಯಕ್ತಿ, ಅವರಿಗೆ ಮಾನಸಿಕವಾದಂತಹ ಖಿನ್ನತೆಗಳಿದ್ದಾವೆ, ಏನು ಬೇಕಾದರೂ ಹೇಳ್ತಾರೆ, ಯಾರಾದರೂ ಏನು ಬೇಕಾದರೂ ಹೇಳಿಕೊಟ್ರೆ ಅನ್ನೋ ಥರದಲ್ಲಿ ಮಾತನಾಡಿದ್ರು. ಅದಾದ ನಂತರ ಚೈತ್ರಾ ಕುಂದಾಪುರ ಅರ್ಥಾತ್ ನೂತನ ಹೆಸರು ಶ್ರೀಮೇಧ್ಯ, ಆಕೆಯ ತಾಯಿ ಕೂಡ ಅಖಾಡಕ್ಕಿಳಿದ್ರು. ಎಸ್, ಬಿಗ್ ಹೌಸ್ ಅಲ್ಲೂ ಕೂಡ ಕಿರಿಕ್ ಮಾಡಿಕೊಂಡಿದ್ದ ಶ್ರೀಮೇಧ್ಯ ಸಂಸಾರಿಯಾದ್ರೆ ಡ್ಯಾಮೇಜ್ ಕಂಟ್ರೋಲ್ ಆಗುತ್ತೆ ಎಂದು ಮದುವೆ ಮಾಡ್ಕೊಂಡ್ರು. 12 ವರ್ಷ ಲವ್, ಬಾಯ್ ಫ್ರೆಂಡ್ ಶ್ರೀಕಾಂತ್ ಜೊತೆ ಮದುವೆ. ಚೈತ್ರಾ ಕುಂದಾಪುರ ಹೆಸರು ಇನ್ಮುಂದೆ ಶ್ರೀಮೇಧ್ಯ ಅಂತ ಬದಲಾಗಿದೆ. ಮದುವೆಯ ಶಾಸ್ತ್ರಕ್ಕೋಸ್ಕರ ಹೆಸರು ಬದಲಾವಣೆ ಅಫಿಡವಿಟ್ ಆಗಿದೆಯೋ, ನ್ಯೂಸ್ ಪೇಪರಲ್ಲಿ ಆ ಬದಲಾವಣೆ ಹೆಸರನ್ನ ಪ್ರಿಂಟ್ ಮಾಡಿಸೋರು, ಐ ಆಮ್ ನಾಟ್ ಶೂರ್. ಆಕೆಯ ಮದುವೆಯ ಸಂದರ್ಭದಲ್ಲಿ ಒಂದು ಶಾಸ್ತ್ರ ಅಂತ ಇರುತ್ತೆ. ಶಾಸ್ತ್ರೋಕ್ತವಾಗಿ ಮದುವೆ ಆಗುವಂತಹ ಸಂದರ್ಭದಲ್ಲಿ ಒಂದು ಶಾಸ್ತ್ರ, ಒಂದು ಸಂಪ್ರದಾಯ, ಅದು ಅವರವರ ಆಚಾರ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರ. ಅವರ ಸಂಪ್ರದಾಯದಂತೆ ವಧುವಿಗೆ ಬಾಳೆಹಣ್ಣು ತಿನ್ನಿಸುವಂತಹ ಸಂದರ್ಭದಲ್ಲಿ ಹೆಸರನ್ನ ಬದಲಿಸಬೇಕಾದಂತಹ ಸಂಪ್ರದಾಯ ಒಂದು ಬರುತ್ತೆ. ಆ ಸಂದರ್ಭದಲ್ಲಿ ಶ್ರೀಮೇಧ್ಯ ಅವರ ತಾಯಿ ಅರ್ಥಾತ್ ಶ್ರೀಕಾಂತ್ ಅವರ ತಾಯಿ ಶ್ರೀಮೇಧ್ಯ ಅವರ ಅತ್ತೆ ಹೆಸರು ಬದಲಾವಣೆ ಮಾಡ್ತಾರೆ. ಅಲ್ಲಿ ಚೈತ್ರಾ ಕುಂದಾಪುರಕ್ಕೆ ಬದಲು ಶ್ರೀಮೇಧ್ಯ ಎನ್ನುವಂಥ ಹೆಸರನ್ನು ನಾಮಕರಣ ಮಾಡ್ತಾರೆ. ಸಾಕಷ್ಟು ಆರೋಪಗಳು ಎದುರಿಸಿದಂತಹ ಚೈತ್ರಾ ಕುಂದಾಪುರ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂಥೇಳಿ ಜೈಲಿನಿಂದ ಜಾಮೀನಿನ ಮೇರೆ ಹೊರಬಂದಾಗ ಬಹಳಷ್ಟು ಏಕಾಂತವಾಗಿ ನೊಂದು ಬೆಂದು ಪಶ್ಚಾತ್ತಾಪ ಭಾವನೆಯನ್ನು ವ್ಯಕ್ತಪಡಿಸಿ ಜೀವನದಲ್ಲಿ ನಾನೇನಾದರೂ ಸಾಧಿಸಬೇಕು, ನನ್ನ ವಿರುದ್ಧ ಗುರುತರವಾದಂಥ ಆರೋಪ ಬಂದಿದೆ. ಆ ಆರೋಪ ಸಣ್ಣದಲ್ಲ, ಕೋಟಿಗಟ್ಟಲೆ ವಂಚನೆ ಮಾಡಿರೋ ಆರೋಪ. ಗೋವಿಂದ ಪೂಜಾರಿ ಎನ್ನುವಂಥ ವ್ಯಕ್ತಿಯನ್ನು ಬಿಜೆಪಿಗೆ ನಿಮಗೊಂದು ಟಿಕೆಟ್ ಕೊಡಿಸ್ತೀನಿ ಅಂಥೇಳಿ ಬಾಯಿಗೆ ಬಂದ ಹಾಗೆ ಬಣ್ಣ ಬಣ್ಣದ ಕಲರ್ ಕಾಗೆಗಳನ್ನು ಹಾರಿಸಿ ಪಾಪ ಆ ಮನುಷ್ಯ ಇರೋ ಬರೋ ಸಾಧನಗಳನ್ನೆಲ್ಲ ಮಾರ್ಕೊಂಡು ಆ ದುಡ್ಡನ್ನು ಈಕೆ ಕೊಟ್ಟು ಈಕೆ ಮತ್ತು ಈಕೆ ಗ್ಯಾಂಗ್ ಆತನನ್ನು ಅಂದರೆ ಗೋವಿಂದ ಪೂಜಾರಿಯನ್ನು ವಂಚಿಸಿತ್ತು ಎನ್ನುವಂಥ ಆರೋಪ. ಅದಾದ ನಂತರ ಗೋವಿಂದ ಪೂಜಾರಿ ಕೇಸ್ ಹಾಕಿದ್ರು. ಆ ಕೇಸಿನ ಆಧಾರದಲ್ಲಿ ಈಕೆ ಜೈಲು ಸೇರಿದ್ಲು. ಜೈಲಿನಿಂದ ಬಂದ ನಂತರ ನಾನು ಕೂಡ ಸಮಾಜದಲ್ಲಿ ಉತ್ತಮಳಾಗಿ ಬೆಳಿಬೇಕು, ನಾನು ಉತ್ತಮ ಹೆಣ್ಣು ಅಂತ ಕರೆಸಿಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನಾ ಸರ್ಕಸ್ ಮಾಡಿ ಬಿಗ್ ಬಾಸ್ ಹೌಸಿಗೂ ಕೂಡ ಹೋದರು. ಆದರೆ ಅಲ್ಲಿಯೂ ಕೂಡ ಈಕೆಯ ವರ್ತನೆ ಅಂದರೆ ಒಬ್ಬೊಬ್ರದ್ದು ಒಂದೊಂದು ಗುಣ ರೀ. ಏನು ಹೇಳ್ತಾರೆ, ಈಕೆಯ ಬಾಡಿ ಲ್ಯಾಂಗ್ವೇಜ್ ಆ ಥರದ್ದು ಗೊತ್ತಿಲ್ಲ. ಸಹಸ್ಪರ್ಧಿಗಳ ಜೊತೆಯೂ ಕೂಡ ಕಿರಿಕ್ ಮಾಡ್ಕೊಂಡಿದ್ರು. ಅದಾದ ನಂತರ ಬಿಗ್ ಹೌಸ್ನಿಂದ ಹೊರಬಂದ ನಂತರ ಇತ್ತೀಚೆಗೆ ಅಷ್ಟೇ ಮದುವೆಯಾದರೂ ಒಂದು ಶುಭ ಸುದ್ದಿಯನ್ನು ಕೊಟ್ಟರು ಕರ್ನಾಟಕಕ್ಕೆ. ಚೈತ್ರಾ ಕುಂದಾಪುರ ನೂತನವಾದ ಹೆಸರು ಶ್ರೀಮೇಧ್ಯ ಎನ್ನುವಂತಹ ಯುವತಿ.
ನಾನು ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳಿ ಶ್ರೀಕಾಂತ್ ಎನ್ನುವಂಥ ವ್ಯಕ್ತಿ ಸುಮಾರು 12 ವರ್ಷಗಳಿಂದ ಪ್ರೀತಿಸ್ತಾ ಇದ್ರಂತೆ. ಇಬ್ಬರ ನಡುವೆಯೂ ಕೂಡ ಪ್ರೀತಿ ಮೊಳಕೆ ಹೊಡೆದಿತ್ತು. ನಿರಂತರವಾಗಿ 12 ವರ್ಷಗಳಿಂದ ಇಬ್ಬರ ನಡುವೆ ಲವ್. ಅದಾದ ನಂತರ ಲವ್ ಮಾಡಿದ ಬಾಯ್ ಫ್ರೆಂಡನ್ನು ಮದುವೆ ಆದರು. ಆ ಮದುವೆಯ ಸಂದರ್ಭದಲ್ಲಿ ಒಂದು ಶಾಸ್ತ್ರ ಅಂತ ಇರುತ್ತೆ. ಆ ಶಾಸ್ತ್ರದ ಭಾಗವಾಗಿ ಈಕೆಯ ಹೆಸರನ್ನು ಬದಲಾವಣೆ ಮಾಡಲಾಗಿದೆ ಎನ್ನುವಂಥದ್ದು ಈಗ ಸಿಗ್ತಾ ಇರತಕ್ಕಂತಹ ಮಾಹಿತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.